ಒಂದು ವಾಕ್ಯ, ಇದರ ಒಂದು ವೇದ ಯಜುರ್ವೇದ ಬಂದು ಇದಕ್ಕೆ. ಇದರ ಮೊದಲ ಗುರು ಶ್ರೀಯುತ ಸುರೇಶಾಚಾರ್ಯರು. ಈ ಸುರೇಶಾಚಾರ್ಯರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ಘಟನೆ ಹೇಳಬೇಕು. ಎಲ್ಲರಿಗೂ ಗೊತ್ತೇ ಇರ್ತದೆ. ಈ ಮೊದಲು ಹೇಳಿದಂತೆ ತೋಟಗಾಚಾರ್ಯರಾಗಿರ್ಬೋದು, ಪದ್ಮಪಾರಾಚಾರ್ಯರಾಗಿರ್ಬೋದು, ಹಸ್ತಮಾಚಾರ್ಯ ಎಲ್ಲರೂ ಕೂಡ ವಾದದಲ್ಲಿ ಸುಲಭವಾಗಿ ಸಲ್ಲಿಸ್ಬಿಟ್ರು ಶಂಕರಾಚಾರ್ಯರು. ಅವರು ಶಿಕ್ಷರಾಗಿದ್ರು. ಆದರೆ ಈ ಸುರೇಶ್ವರಾಚಾರ್ಯರ ಮೂಲವಾಗಿರ್ತಕ್ಕಂಥ ನೇಮು ಮಂಡನ ಮಿಶ್ರ. ಈ ಮಂಡನ ಮಿಶ್ರರು ಉತ್ತರದಲ್ಲಿ ಭಾರಿ ಪಂಡಿತರು, ಮಹಾವೀರ ಪಾರಂಗತರು. ಅವರನ್ನು ಸೋಲಿಸೋಕೆ ಯಾರಿದ್ದರೂ ಕೂಡ ಆಗಿರೋದಿಲ್ಲ. ಅವರು ಏನು ಮಾಡಿರ್ತಾರೆ, ನಮ್ಮ ದಕ್ಷಿಣ ಭಾರತಕ್ಕಂಥ ಶೃಂಗೇರಿ ಮಠಕ್ಕಿಂತ ನಾವು ಸುಪ್ಪಿಗೆ ನಾವು ಪ್ರಮುಖರಂತ ಆ ಒಂದು ಕಾಶ್ಮೀರತಕ್ಕಂಥ ಪೀಠವನ್ನು ಮಾಡಿರ್ತಾರೆ. ಆದರೆ ಶಂಕರಾಚಾರ್ಯರು ಹೋಗಿ ಅಲ್ಲಿ ಮಂಡನ ಮಿಶ್ರರು ಸೋಲಿಸ್ತಾರೆ. ಹೇಗೆ ಸೋಲಿಸಿದ್ರು? ವಾದ ವಿವಾದ, ಚಿಕ್ಕ ಹುಡುಗ ಹಿರಿಯರು. ಆ ವಾದ ವಿವಾದದಲ್ಲಿ ಯಾರು ಸೋಲೋದನ್ನು ದಿನಗಟ್ಟಲೆ ಆಗ್ತದೆ. ಕೊನೆಗೆ ಜಡ್ಜ್ ಬೇಕಾಗ್ತದೆ. ಯಾರು ಜಡ್ಜ್ ಮಾಡೋದು ಅಂತಂದ್ರೆ ಕೊನೆಗೆ ಶಂಕರಾಚಾರ್ಯ ಹೇಳ್ತಾರೆ, ಸ್ವಾಮಿ ಈ ಕಡೆ ನಿಮ್ಮ ಶ್ರೀಮತಿ ಇರ್ತಾರಲ್ಲ ಭಾರತೀಯವರು, ಅವರೇ ಆಗ್ಬಿಟ್ಟಿದ್ರು ಜಡ್ಜ್ ಅಂದಾಗ ಆ ಭಾರತೀಯ ಮಾತೆ ಏನು ಮಾಡ್ತಾಳೆ, ಇಬ್ಬರು ಕೂಡ ಶಂಕರಾಚಾರ್ಯ ಒಂದು ಹೂಮಾಲೆ ಹಾಕಿ ಮಂಡನ ಮಿಶ್ರಿಗೆ ಒಂದು ಹೂಮಾಲೆ ಹಾಕಿಬಿಟ್ಟು ಆಯ್ತು ವಾದ ಶುರು ಮಾಡಿ ಕೇಳ್ತಾರೆ. ಇದರ ಪ್ರಕಾರ ವಾದ ನಡೀತದೆ. ದಿನ ದಿವಸ ಆಯಿತು, ಯಾರು ಸೋಲಿಲ್ಲ ಗೆಲ್ಲಿಲ್ಲ. ಆಗ ಕೆಟ್ಟ ಕಡೆಗೆ ಭಾರತೀಯ ಹೇಳ್ತಾರೆ, ಮಂಡನ ಮಿಶ್ರ ನೀವು ಸೋತ್ರಿ, ಶಂಕರಾಚಾರ್ಯ ಗೆದ್ದು ಅಂತ ಹೇಳ್ತಾರೆ. ಹೇಗೆ ಅಂದರೆ ನೋಡಿ, ಶಂಕರಾಚಾರ್ಯ ಕಡೆ ಹಾಕಿರ್ತಕ್ಕಂಥ ಹೂಮಾಲೆ ಇದೆಯಲ್ಲ, ಅದರಲ್ಲಿ ಒಂದು ಹೂವು ಕೂಡ ಬಾಗಿಲ್ಲ. ಆದರೆ ನೀವು ನಿಮ್ಮ ಮಾಲೆ ಜೋರಾಗಿದ್ದು ಕೂಡ ನಿಮ್ಮ ಋಣದಲ್ಲಿ ಹಾಕಿರ್ತಕ್ಕಂತಹ ಆ ಮಾಲೆ ಬಾಡಿಲ್ಲ. ಅದೇ ಶಂಕರಾಚಾರ್ಯರ ಮೆಥಡ್ ಅಂತ ಮ್ಯಾಥಮೆಟಿಕ್ಸ್ ಮೆಥಡ್. ಶಂಕರಾಚಾರ್ಯರ ಮೆಥಡ್ ಅಂತ ಮ್ಯಾಥಮೆಟಿಕ್ಸ್ ಗಣಿತದ ಅದಕ್ಕೆ ಒಂದು ತತ್ವಜ್ಞಾನ ಇದ್ದಿದ್ದು. ಈಗ ಎಲ್ಲ ಅವಕಾಶ ಅಂತ ಮಕ್ಕಳುಗಳಿಗೆ ಹೇಳ್ಕೊಂಡು ಗೊತ್ತಾಯ್ತಾ, ಅದು ಅವರ ಮೆಥಡ್. ಅದಕ್ಕೆ ಅವ್ರನ್ನ ವಿಶ್ವ ತತ್ವಜ್ಞಾನಿ ಅಂತ ಕರೆದಿದ್ರು ನಮ್ಮ ಇದಕ್ಕೆ. ಇವತ್ತು ನೋಡಿ, ಇವತ್ತೆಲ್ಲ ನಮ್ಮ ಸಹೋದರರ ತಾಯಿಗೆ ಭಜನೆ ಮಾಡಿದ್ರು, ಆ ಸಮಾಧಾನವಾಗಿ ಕೂತು. ಯಾಕೆಂದರೆ ಧಾರ್ಮಿಕ ಸದ್ಭಾವನೆಗಳನ್ನು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಮನಸ್ಸು ಕೂಡ ಸಮಚಿತ್ತದಲ್ಲಿರ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಆಲೋಚನೆಗಳು ನಮ್ಮದಾಗ್ತವೆ. ಒಳ್ಳೆಯ ಆಲೋಚನೆಗಳು ನಮ್ಮದಾದಾಗ ಇನ್ನೂ ಕೂಡ ಸಹಸ್ರಾರು ಜನಕ್ಕೆ ಅದನ್ನು ಪ್ರಸರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಬೋದು. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ತತ್ವ ಸಂದೇಶಗಳನ್ನು ಓದಿ ತಿಳ್ಕೊಂಡು ಸಾರುವಂಥ ಒಂದು ವ್ಯವಸ್ಥೆಗೆ ನಾವು ಅವಕಾಶವನ್ನು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತೆಲ್ಲ ನಮ್ಮ ತಾಯಿ ಸಮಾನ ಹಿರಿಯರು ಕೂಡ ಅವರು ಹೇಳಬೇಕಾದ್ರೆ ಪಠನೆ ಮಾಡ್ತೀವಿ. ಬೇರೆ ಇವತ್ತೇನಾದರೂ ಮರವು ಜಾಸ್ತಿ ಆಗ್ತಾಯಿದೆ. ಯಾಕೆ ಜಾಸ್ತಿ ಆಗ್ತಾಯಿದೆ? ವಾಟ್ಸಪ್ ನೋಡ್ಬಿಟ್ಟು ಮರವು ಜಾಸ್ತಿ ಆಗ್ತಾಯಿದೆ.